ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನಮ್ಮನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುವುದನ್ನು ನೆನೆಸಿ ನಾವು ದೇವರಿಗೆ ಘನತೆಯನ್ನು ಮಹಿಮೆಯನ್ನು ನಾವು ಸಲ್ಲಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ದೇವರು ನಮ್ಮೊಂದಿಗೆ ಪ್ರತಿದಿನ ಮಾತಾಡುವಂಥ ದೇವರಾಗಿದ್ದಾರೆ. ಪ್ರತಿದಿನ ಮಾತಾಡುವಾಗ ಆತನ ಮಾತುಗಳನ್ನು ಕೇಳಿ ಅದನ್ನು ಅನುಸರಿಸಿ ನಡೀಲಿಕ್ಕೆ ದೇವರು ಕೃಪೆ ಕೊಡಲಿ. ಈ ದಿನವೂ ಕೂಡ ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡುವಾಗ ಅದನ್ನು ಅನುಸರಿಸಿ ನಡೀಲಿಕ್ಕೆ ದೇವರು ಕೃಪೆ ಕೊಡಲಿ ಎಂಬುದಾಗಿ ಇರುವ ಸ್ಥಳಗಳಲ್ಲೇ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದಾಗ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತಿದ್ದೀರೋ ಆ ವಿಷಯದ ಕುರಿತು ಧಾರಾಳವಾಗಿ ನಮ್ಮೊಂದಿಗೆ ಮಾತಾಡಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋರಾಗಿದ್ದೇವೆ. ನೀವು ಮಾತಾಡುವಾಗ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಸ್ವಾಮಿ, ನೀವು ಮಾತಾಡಿರಿ, ನಿನ್ನ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನಮ್ಮ ಸತ್ಯವೇದ ಅಥವಾ ದೇವರ ವಾಕ್ಯವನ್ನು 7 ರೀತಿ ಅಂದರೆ 7 ರೀತಿಯಿಂದ ಓದುವುದು, ಅಂದರೆ 7 ವಿಧಾನಗಳು, ಓದಲಿಕ್ಕಿರುವಂಥ 7 ವಿಧಾನಗಳು, ಹೇಗೆಲ್ಲ ನಾವು ಓದಬೇಕು ಅನ್ನೋದನ್ನು ನಾವು ಇದನ್ನು ಧ್ಯಾನ ಮಾಡೋಣ. ದೇವರ ವಾಕ್ಯನ 7 ರೀತಿ ಓದುವುದು ಅಂದರೆ 7 ವಿಧಾನದಲ್ಲಿ ಓದುವುದು ಅನ್ನೋದರ ಕುರಿತು, ಹೇಗೆಲ್ಲ ಓದ್ಬೋದು ಅನ್ನೋದರ ಕುರಿತು ನಾವು ದೇವರ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಒಂದನೇದಾಗಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ ಅದರ 11ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ ಅದರ 11ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಆ ಸಭೆಯವರು ಥೆಸಲೋನಿಕ ಸಭೆಯವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಪ್ರತಿದಿನವೂ. ಹಾಗಾದರೆ ದೇವರ ವಾಕ್ಯವನ್ನು ನಾವು 7 ರೀತಿ ಓದುವುದು ಅನ್ನೋದ್ರ ಕುರಿತು ಮಾತಾಡುವಾಗ, ಒಂದನೇದಾಗಿ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಓದಬೇಕು. ಪ್ರತಿದಿನ ದೇವರ ವಾಕ್ಯವನ್ನೇ ಓದುವಾಗಲೇ ನಮ್ಮ ಜೀವಿತದಲ್ಲಿ ನಮ್ಮ ಜ್ಞಾನ, ನಮ್ಮ ದಿನೇ ದಿನೇ ಜೀವಿತದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಪ್ರತಿದಿನ ನಾವು ದೇವರ ವಾಕ್ಯನ ಓದಬೇಕು. ಪ್ರತಿದಿನ ದೇವರ ವಾಕ್ಯನ ಓದುವಾಗ ನಮ್ಮ ಜೀವಿತದಲ್ಲಿ ದೈವಿಕವಾದ ಜ್ಞಾನ ನಮಗೆ ಹೆಚ್ಚಾಗ್ತದೆ, ದೇವರ ಜ್ಞಾನ ನಮಗೆ ಹೆಚ್ಚಾಗ್ತದೆ, ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಸಂಗ್ರಹಣ ಆಗುವಂಥದ್ದಾಗಿರ್ತದೆ. ಅದು ನಮ್ಮನ್ನು ಮಾರ್ಗದರ್ಶಿಸುವಂಥದ್ದು, ಮಾರ್ಗ ನಡೆಸುವಂಥದ್ದು ಆಗಿರ್ತದೆ. ಹಾಗಾದರೆ 7 ರೀತಿಯಲ್ಲಿ ಮೊದಲನೇದಾಗಿ ನಾವು ಪ್ರತಿದಿನ ದೇವರ ವಾಕ್ಯನ ಓದಬೇಕು. ಪ್ರತಿದಿನ ದೇವರ ವಾಕ್ಯ ಓದುವುದಾದ್ರೇ ನಾವು ಸತ್ಯದಲ್ಲಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯ. ನಾವು ನೋಡ್ಬೋದು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ಬೇರೂಯ ಸಭೆಯ ಬಗ್ಗೆ ನಾವು ಓದಿಕೊಂಡಿದ್ದೇವೆ. ಅಲ್ಲಿ ಬರೆಯಲ್ಪಟ್ಟಿದೆ, ಬೇರೂಯ ಸಭೆಯವರು ಥೆಸಲೋನಿಕ ಸಭೆಯವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ಅವರು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿದ್ರು. ದೇವರ ವಾಕ್ಯನ ಪ್ರತಿದಿನ ಓದುವವರಾಗಿದ್ದರು. ಪ್ರತಿದಿನ ಅವರು ಓದುವುದರ ಮೂಲಕ ದೇವರ ವಾಕ್ಯನ ಅದನ್ನು ಹಾಗೆ ಅಂಗೀಕರಿಸೋದನ್ನು ನಾವು ನೋಡ್ತೀವಿ. ಹಾಗೆ ಅಂಗೀಕರಿಸಿದ್ರಿಂದ ಅವರು ಸದ್ಗುಣವುಳ್ಳವರಾಗಿದ್ದರು. ಯಾರಿಗಿಂತ? ಥೆಸಲೋನಿಕ ಸಭೆಯವರಿಗಿಂತ ಸದ್ಗುಣವುಳ್ಳವರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಥೆಸಲೋನಿಕ ಸಭೆಯವರು ಉತ್ತಮವಾದ ಜೀವಿತವನ್ನು ನಡೆಸಿದವರು. ಅವರಿಗಿಂತಲೂ ಒಂದು ಪಟ್ಟು ಇವರು ಮುಂದೆ ಬಂದು ಜೀವಿಸಿದ್ದು, ಸದ್ಗುಣಗಳನ್ನು ತೋರಿಸಿದ್ದು ಕಾರಣ ಏನಂದರೆ ಪ್ರತಿದಿನ ದೇವರ ವಾಕ್ಯನ ಅವರು ಓದ್ತಾ ಇದ್ರು. ನಾವು ಕೂಡ ಪ್ರತಿದಿನ ದೇವರ ವಾಕ್ಯನ ಓದಬೇಕು. ಸಮಯವನ್ನು ತೆಗೆದುಕೊಂಡು ಪ್ರತಿದಿನ ನಾವು ದೇವರ ವಾಕ್ಯನ ಓದೋದಾದರೆ ನಮ್ಮಲ್ಲಿ ಸದ್ಗುಣಗಳು, ಒಳ್ಳೆಯ ಗುಣಲಕ್ಷಣಗಳ ಜೀವಿತವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿ ನಾವು ನೋಡೋದಾದರೆ ಲೂಕನು ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯ ಅದರ
16ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 16ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಅದರ 16ನೇ ವಚನ: ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ನಾವಿಲ್ಲಿ ನೋಡ್ಬೋದು, ಪ್ರಭುವಾದ ಯೇಸು ಕ್ರಿಸ್ತನು ವಾಡಿಕೆ ಪ್ರಕಾರ ಅಂದರೆ ಕ್ರಮವಾಗಿ ಎಂಬುದಾಗಿ ನಾವು ನೋಡ್ಬೋದು. ಕ್ರಮವಾಗಿ ವಾಡಿಕೆ ಪ್ರಕಾರ ತನ್ನ ಸರದಿ ಬಂದಾಗ ಎದ್ದು ನಿಂತು ಓದೋದನ್ನು ನಾವು ನೋಡ್ತೇವೆ. ಈ ವಾಕ್ಯವನ್ನು ಅಥವಾ ದೇವರ ವಾಕ್ಯವನ್ನು ನಾವು ಕ್ರಮವಾಗಿ ಓದಬೇಕು. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಓದಿದ್ರೆ ಅರ್ಥ ಆಗಲ್ಲ. ಒಂದು ಪುಸ್ತಕ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಂಭದಿಂದ ಒಂದು ಪುಸ್ತಕನ ಓದಬೇಕು. ಕೆಲವೊಂದು ಬಾರಿ ನಾವೇನು ಮಾಡ್ತೀವಿ ಅಂದರೆ, ಇಲ್ಲ ಅಂದರೆ ಕೀರ್ತನೆಗಳಲ್ಲಿ ಸುಲಭವಾದ ಒಂದು ಕೀರ್ತನೆಯನ್ನು ಆರಿಸ್ಕೊಂಡು ಓದ್ಬಿಡ್ತೀವಿ. ಇವತ್ತು ಓಕೆ ಓದ್ಬಿಟ್ಟೆ ಎಂಬುದಾಗಿ ನಾವು ಅಂದ್ಕೊಳ್ಬೋದು, ನಾವು ಸಮಾಧಾನ ಪಟ್ಕೊಳ್ಬೋದು. ಅಷ್ಟು ಮಾತ್ರ ಅಲ್ಲ, ನಾವು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಓದಲಿಕ್ಕಿರುವಂಥದ್ದಲ್ವಲ್ಲ, ನಮ್ಮ ಜೀವನಕ್ಕಾಗಿ ಅಥವಾ ನಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ಓದಲಿಕ್ಕಿರೋದ್ರಿಂದ ನಾವು ಕ್ರಮವಾಗಿ ಓದಬೇಕು. ಇಲ್ಲ ಒಂದು ಪುಸ್ತಕ ವೈಸಲ್ಲಿ, ಇಲ್ಲ ಅಂದರೆ ಆದಿಕಾಂಡದಿಂದ ಪ್ರಕಟಣೆ ತನಕ, ಇಲ್ಲ ಮತ್ತಾಯನು ಬರೆದು ಸುವಾರ್ತೆಯಿಂದ ಪ್ರಕಟಣೆ ತನಕ ಕ್ರಮವಾಗಿ ಓದಬೇಕು. ಉತ್ತಮವಾಗಿ ನಾವು ಕೆಲವೊಬ್ಬರಿಗೆ ಹೇಳಿಕೊಡೋದೇನೆಂದರೆ, ಮೊದಲು ಹೊಸ ಒಡಂಬಡಿಕೆನ ಓದ್ಬಿಡಿ, ನಂತರ ಹಳೆ ಒಡಂಬಡಿಕೆ ಅಂದರೆ ಮತ್ತಾಯ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥ ತನಕ ಮೊದಲು ನಾವು ಓದಿ ಮುಗಿಸಿದ್ರೆ, ನಂತರ ಆದಿಕಾಂಡದಿಂದ ಮಲಾಖೆಯ ಪುಸ್ತಕ ತನಕ ಓದುವಾಗ ಕೆಲವೊಂದು ವಿಷಯಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಕೆಲವೊಂದು ಬಾರಿ ಆದಿಕಾಂಡದಿಂದ ಪ್ರಾರಂಭ ಮಾಡಿ 2, 3, 4 ಅಧ್ಯಾಯಗಳನ್ನು ಓದಿದ ನಂತರ ಏನೋ ಮತ್ತೆ ಓದಲಿಕ್ಕಾಗದೆ ನಿಲ್ಲಿಸ್ಬಿಡೋರು ಅಷ್ಟೋ ಜನ ಇದ್ದಾರೆ. ಮುಂದುವರಿಸ್ಕೊಂಡು ಓದಲಿಕ್ಕಾಗದೆ ನಿಲ್ಲಿಸ್ಬಿಡ್ತಾರೆ. ಆದರೆ ಮತ್ತಾಯನು ಬರೆದ ಸುವಾರ್ತೆಯಿಂದ ಓದೋದಾದರೆ ತುಂಬ ವಿಷಯಗಳನ್ನು ಕರ್ತನಾದ ಯೇಸು ಸ್ವಾಮಿಯ ಬಗ್ಗೆ, ಆತನ ಜೀವನ ಚರಿತ್ರೆಯ ಬಗ್ಗೆ ನಾವು ತಿಳ್ಕೊಳ್ಬೋದು. ತಿಳಿತಾ ನಮಗೆ ತುಂಬ ಆಸಕ್ತಿ ಬರ್ತದೆ. ಪ್ರಕಟಣೆಯ ತನಕ ಮುಗಿಸಿದ ನಂತರ ಆದಿಕಾಂಡದಿಂದ ನಾವು ಪ್ರಾರಂಭ ಮಾಡೋದಾದರೆ ಅಲ್ಲಿ ಇನ್ನೂ ಅನೇಕ ಚರಿತ್ರೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ನಮಗೆ ಆಗ ಸುಲಭವಾಗಿ ಓದಿ ಮುಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಕ್ರಮವಾಗಿ ಓದಬೇಕು. ಒಂದು ಪುಸ್ತಕ ಆದರೆ ಒಂದು ಪುಸ್ತಕ, ಒಂದು ಅಧ್ಯಾಯ ಆದರೆ ಒಂದು ಅಧ್ಯಾಯ, ನಾವು ಕ್ರಮವಾಗಿ ಓದುವಾಗ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮೂರನೇದಾಗಿ ನಾವು ನೋಡೋದಾದರೆ ಕೀರ್ತನೆಗಳು 119 ಅದರ 18ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 119 ಅದರ 18ನೇ ವಚನ: ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನೆಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನಾವು ಹೇಗೆ ಬೈಬಲನ್ನು ಓದಬೇಕು, ಅದರಲ್ಲಿ 7 ರೀತಿ ಓದಬೇಕು ಅನ್ನೋದ್ರಲ್ಲಿ ಒಂದನೇದಾಗಿ ಪ್ರತಿದಿನವೂ, ಎರಡನೇದಾಗಿ ಕ್ರಮವಾಗಿ, ಮೂರನೇದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಬೈಬಲ್ನ ಓದಬೇಕು. ಪ್ರಾರ್ಥನಾ ಪೂರ್ವಕವಾಗಿ ನಾವು ಸತ್ಯವೇದವನ್ನು ಅಥವಾ ದೇವರ ವಾಕ್ಯನ ಓದುವುದಾದರೆ ನಾವು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾರ್ಥನೆ ಇಲ್ಲದೆ ನಾವು ಸತ್ಯವೇದನ ಓದುವಾಗ ಒಂದು ಪುಸ್ತಕದ ರೀತಿ ನಮಗೆ ಅನ್ನಿಸ್ತದೆ, ಏನೋ ಒಂದು ಪಾಠದ ರೀತಿ ಅನ್ನಿಸ್ತದೆ. ಅದನ್ನು ಓದುವಾಗ ನಮಗೆ ಹೆಚ್ಚು ಸಮಯ ಓದಲಿಕ್ಕೂ ಆಗಲ್ಲ. ಅಂದರೆ ನಮ್ಮ ಭಾವನೆಗಳು ಚೇಂಜ್ ಆಗ್ತದೆ. ಅಂದರೆ ಪ್ರಾರ್ಥನೆ ಮೂಲಕ ನಾವು ದೇವರ ವಾಕ್ಯನ ಓದುವಾಗ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುವಂಥದ್ದಾಗಿರ್ತದೆ. ಸತ್ಯವೇದದ ಪ್ರತ್ಯೇಕತೆ ಏನಂದರೆ, ನಾವು ಓದುವಾಗ ಅದು ನಮ್ಮನ್ನು ಓದುವಂಥದ್ದಾಗಿರ್ತದೆ. ಅಂದರೆ ನಾವು ವಾಕ್ಯವನ್ನು ಓದುತ್ತಿರುವಾಗ ಅದು ನಮ್ಮ ಜೀವಿತವನ್ನು ಓದುವಂಥದ್ದಾಗಿರ್ತದೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾಗಿರ್ತದೆ. ನೀನು ಏನಾಗಿದ್ದೀ, ಯಾವ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಮುಂದೆ ಇದೆಯಾ ಎಂಬುದನ್ನು ಅದು ಸ್ಪಷ್ಟವಾಗಿ ನಿಮ್ಮೊಂದಿಗೆ ಮಾತಾಡಿ ತಿಳಿಸ್ತದೆ. ನಾವು ಓದುವಾಗ ನಮ್ಮನ್ನು ಓದುವಂಥದ್ದು ದೇವರ ವಾಕ್ಯ. ಅದು ಜೀವವುಳ್ಳದ್ದು. ಅದಕ್ಕೆ ಜೀವವುಳ್ಳ ವಾಕ್ಯ ನಮ್ಮೊಂದಿಗೆ ಒಡನಾಡ್ತದೆ. ಮೂರನೇದಾಗಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ದೇವರ ವಾಕ್ಯವನ್ನು ಓದುವವರಾಗಿರಬೇಕು. ನಾಲ್ಕನೇದಾಗಿ ನಾವು ನೋಡೋದಾದರೆ ಅದೇ ಕೀರ್ತನೆ 119 ಅದರ 48ನೇ ವಚನವನ್ನು ಓದಿಕೊಳ್ಳೋದಾದರೆ, ನಿನ್ನ ಆಜ್ಞೆಗಳಿಗಾಗಿ ಕೈ ಒಡ್ಡಿದ್ದೇನೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುವೆನು. ಅಂದರೆ ನಾಲ್ಕನೇದಾಗಿ ನಾವು ನೋಡ್ಬೋದು, ದೇವರ ವಾಕ್ಯನ ಧ್ಯಾನಪೂರ್ವಕವಾಗಿ ನಾವು ಓದಬೇಕು. ಧ್ಯಾನಪೂರ್ವಕವಾಗಿ ಎಂದು ಹೇಳೋದಾದರೆ ದೇವರ ವಾಕ್ಯನ ಗಮನ ಕೊಟ್ಟು ನಾವು ಓದಬೇಕು. ಗಮನ ಅಂದರೆ ನಮ್ಮನ್ನು ಧ್ಯಾನಕ್ಕೆ ನಡೆಸಬೇಕು. ಓದ್ತಾ ಇರುವಾಗಲೇ ಅದು ನಮ್ಮನ್ನು ಧ್ಯಾನ ಪರವಶರಾಗಿ ಮಾಡಿಬಿಡಬೇಕು. ಅಂದರೆ ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಪ್ರಾರ್ಥನಾ ಪೂರ್ವಕವಾಗಿ ಓದುವಾಗ ನಮಗೆ ಅದನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಓದಿದ ಒಂದೇ ವಾಕ್ಯ ಆಗಿರ್ಬೋದು, ಒಂದೇ ಮಾತಾಗಿರ್ಬೋದು, ಅದನ್ನು ಧ್ಯಾನ ಮಾಡಬೇಕು. ಈ ವಾಕ್ಯದಿಂದ ನನಗೆ ಯಾವ ಪ್ರಯೋಜನ ಇದೆ, ಇದು ನನ್ನ ಕುರಿತು ಏನು ಮಾತಾಡ್ತಾ ಇದೆ, ಇದು ನನಗಾಗಿ ಯಾವ ರೀತಿ ಮಾತಾಡ್ತಾ ಇದೆ ಅನ್ನೋದನ್ನು ನಾವು ಧ್ಯಾನ ಮಾಡಬೇಕು. ನಾಲ್ಕನೇದಾಗಿ ಧ್ಯಾನ ಮಾಡಿದ್ರೇ ನಮ್ಮ ಜೀವಿತದಲ್ಲಿ ಅನೇಕ ಪ್ರಯೋಜನಗಳು ದೇವರ ವಾಕ್ಯದಿಂದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗೋದ್ರೆ. ನಾಲ್ಕನೇದಾಗಿ ನಾವು ಧ್ಯಾನಪೂರ್ವಕವಾಗಿ ದೇವರ ವಾಕ್ಯನ ಓದಬೇಕು. ಧ್ಯಾನ ಮಾಡಿ ನಾವು ದೇವರ ವಾಕ್ಯನ ಓದಬೇಕು. ಐದನೇದಾಗಿ ನಾವು ನೋಡೋದಾದರೆ
ಅದೇ 119ನೇ ಕೀರ್ತನೆ 40ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಗೋ ನಿನ್ನ ನಿಯಮಗಳನ್ನು ಪ್ರೀತಿಸುತ್ತೇನೆ, ನಿನ್ನ ನೀತಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ನಿನ್ನ ನಿಯಮಗಳನ್ನು ಪ್ರೀತಿಸ್ತೇನೆ. ನಾವು 4ನೇದಾಗಿ ನೋಡಿದ್ದೇವೆ ಧ್ಯಾನಪೂರ್ವಕವಾಗಿ. 5ನೇದಾಗಿ ಆಸೆಯಿಂದ ಓದಬೇಕು. ದೇವರ ವಾಕ್ಯನ ನಾವು ಆಸೆಯಿಂದ ಓದುವಾಗಲೇ ಮತ್ತಷ್ಟು ನಾವು ಓದಲಿಕ್ಕೆ ಸಾಧ್ಯವಾಗ್ತದೆ. ಆಸೆ ಪಟ್ಟು ನಾವು ದೇವರ ವಾಕ್ಯನ ಓದಿಕೊಳ್ಳುವಾಗ ನಮಗೆ ಎಂದಿಗೂ ಅದರಲ್ಲಿ ಬೇಸರ ಆಗಲ್ಲ, ಮತ್ತೆ ಓದ್ತಾ ಇರಬೇಕು ಅನ್ನಿಸ್ತದೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾ ಇದ್ದೀನಿ, ಇಗೋ ನಿನ್ನ ನಿಯಮಗಳನ್ನು ನಾನು ಪ್ರೀತಿಸ್ತೇನೆ. ನಮಗೆ ಪ್ರೀತಿಯಿಂದ ಆಸೆ ಬರುವಾಗ ಅಥವಾ ಆಸೆಯಿಂದ ಪ್ರೀತಿ ಬರುವಾಗ ದೇವರ ವಾಕ್ಯದ ಮೇಲೆ ನಾವೆಂದಿಗೂ ಅದನ್ನು ಬಿಟ್ಟು ಬಿಡಲ್ಲ, ನಿಲ್ಲಿಸಿ ಬಿಡಲ್ಲ, ಓದ್ತಾನೇ ಇರ್ತೀವಿ. ಆಸೆಯಿಂದ ಓದುವಾಗ ಹೆಚ್ಚು ಸಮಯ ಓದಲಿಕ್ಕೂ ಕೂಡ ನಮಗೆ ಸಾಧ್ಯವಾಗ್ತದೆ. ಹೆಚ್ಚು ಸಮಯ ಆ ವಾಕ್ಯದೊಂದಿಗೆ ನಾವು ಸಮಯ ಕಳೀಲಿಕ್ಕೂ ಕೂಡ ಆಸೆಯಿಂದ ಓದುವಾಗ ನಮಗೆ ಸಾಧ್ಯವಾಗ್ತದೆ. 5 ನಿಮಿಷ 10 ನಿಮಿಷ ಅಲ್ಲ, ಹೆಚ್ಚು ಸಮಯ ಓದಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಾವು 6ನೇದಾಗಿ ನೋಡಿಕೊಳ್ಳೋದಾದರೆ ಅದೇ ಕೀರ್ತನೆಗಳು 119 ಅದರ 94ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿನ್ನವನು ರಕ್ಷಿಸು, ನಿನ್ನ ನಿಯಮಗಳಲ್ಲಿ ಆಸಕ್ತನಾಗಿದ್ದೇನಲ್ಲ, ನಿನ್ನ ನಿಯಮಗಳಲ್ಲಿ ಆಸಕ್ತನಾಗಿದ್ದೇನಲ್ಲ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. 6ನೇದಾಗಿ ನಾವು ಆಸಕ್ತಿಯಿಂದ ದೇವರ ವಾಕ್ಯನ ಓದಬೇಕು. 6ನೇದಾಗಿ ದೇವರ ವಾಕ್ಯನ ಆಸಕ್ತಿಯಿಂದ ಓದುವಾಗ ನಮ್ಮ ಜೀವಿತದಲ್ಲಿ ಅನೇಕ ಪ್ರಯೋಜನಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾರೋ ಒತ್ತಾಯದಿಂದಲ್ಲ, ಆಸಕ್ತಿಯಿಂದ. ನಮಗೆ ಆಸಕ್ತಿ ಬರಬೇಕು, ದೇವರ ವಾಕ್ಯನ ನಾನು ಓದಬೇಕನ್ನೋ ಆಸಕ್ತಿ ನಿಮಗೆ ಬರುವಾಗ ಹೆಚ್ಚು ಸಮಯ ದೇವರ ವಾಕ್ಯನ ಓದಲಿಕ್ಕೂ ಮತ್ತು ಯಾರ ಒತ್ತಾಯ ಇಲ್ಲದೆ ದೇವರ ವಾಕ್ಯನ ಓದಲಿಕ್ಕೂ ನಮಗೆ ಸಹಾಯವಾಗ್ತದೆ. ನಾವು ಆಸಕ್ತಿಯಿಂದ ದೇವರ ವಾಕ್ಯನ ಓದುವುದಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ಆಸಕ್ತಿಯಿಂದ ಓದ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಏನಾಗ್ತದೆ ಅಂದರೆ ಆ ವಾಕ್ಯಗಳು ನಮ್ಮೊಂದಿಗೆ ಒಡನಾಡ್ತದೆ. ಅದು ನನಗೆ ಪ್ರಯೋಜನವುಳ್ಳ ವಾಕ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ಆ ಪ್ರಯೋಜನವುಳ್ಳ ವಾಕ್ಯನ ನಾವು ಹೆಚ್ಚು ಓದಿ ನಮ್ಮ ಜೀವಿತದಲ್ಲಿ ಆ ವಾಕ್ಯಗಳನ್ನು ಪ್ರಯೋಜನಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 6ನೇದಾಗಿ ನಾವು ಆಸಕ್ತಿಯಿಂದ ಓದಬೇಕು. 7ನೇದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆಯಾಗಿ ಇರುವವು. ನೋಡ್ಬೋದು ನಾವು, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಅದರಲ್ಲಿ ಜೊತೆಯಾಗಿ ಇರುವುದು. ನಾವು 7ನೇದಾಗಿ ದೇವರ ವಾಕ್ಯನ ಹೇಗೆ ಓದಬೇಕಂದ್ರೆ ಹುಡುಕಿ ಓದಬೇಕು. ದೇವರ ವಾಕ್ಯ ಜೊತೆಯಾಗಿರ್ತದೆ. ಅಂದರೆ ಅಲ್ಲೊಂದು ಇಲ್ಲೊಂದು ಇರಲ್ಲ. ದೇವರ ವಾಕ್ಯ ಯಾವಾಗಲೂ ಜೊತೆಯಾಗಿ ಬರೆಯಲ್ಪಟ್ಟಿರ್ತದೆ. ಒಂದು ವಾಕ್ಯ ಒಂದು ಕಡೆ ಇದೆ ಅಂದರೆ ಇನ್ನೊಂದು ವಾಕ್ಯ ಇನ್ನೊಂದು ಕಡೆ ಇರ್ತದೆ. ನೀವು ನೋಡ್ಬೋದು, ಯೇಸು ಸ್ವಾಮಿಯನ್ನು ಸೈತಾನನು ಶೋಧಿಸಲಿಕ್ಕೆ ಬಂದಾಗ, ನೀನು ನನಗೆ ಅಡ್ಡ ಬೀಳು, ನಾನು ಈ ಲೋಕ ಎಲ್ಲ ನಿನಗೆ ಕೊಡ್ತೇನೆ, ಪ್ರಪಂಚ ಎಲ್ಲ ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯಾದ ದೇವರನ್ನು ಹೊರತುಪಡಿಸಿ ಯಾರಿಗೂ ಅಡ್ಡ ಬೀಳಬಾರ್ದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನು ನಾವು ನೋಡ್ತೇವೆ. 2ನೇದಾಗಿ ನಾವು ನೋಡ್ಬೋದು, ಈ ಶಿಖರದ ಮೇಲಿಂದ ಬೀಳು, ನಿನ್ನ ವಿಷಯದಲ್ಲಿ ದೇವದೂತರನ್ನ ಅಪ್ಪಣೆ ಕೊಟ್ಟಿದ್ದಾರಲ್ಲ, ನಿನ್ನ ಕಾಲು ಕಲ್ಲು ತಗಲದ ರೀತಿಯಲ್ಲಿ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರೆಂಬುದಾಗಿ, ನಿನ್ನ ತಂದೆಯಾದ ದೇವರನ್ನು ಪರೀಕ್ಷಿಸಬಾರ್ದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಸೈತಾನನಿಗೆ ಹೇಳೋದನ್ನು ನಾವು ನೋಡ್ತೇವೆ. ಈ ಕಲ್ಲನ್ನು ರೊಟ್ಟಿ ಮಾಡು, ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು, ಏನು ಪ್ರಾಬ್ಲಮ್ ಇಲ್ವಲ್ಲ ಎಂಬುದಾಗಿ ಹೇಳಿದಾಗ, ರೊಟ್ಟಿ ತಿಂದ್ರ ಮಾತ್ರದಿಂದಲ್ಲ, ದೇವರ ಬಾಯಿಂದ ಬರೋ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ದೇವರ ವಾಕ್ಯ ಒಂದು ಕಡೆ ಒಂದು ರೀತಿ ಬರೆಯಲ್ಪಟ್ಟಿದ್ರೆ, ಇನ್ನೊಂದು ಕಡೆ ಅದಕ್ಕೆ ಜೋಡಣೆ ಆಗುವ ರೀತಿಯಲ್ಲಿ ಒಂದು ವಾಕ್ಯನ ಬರೆಯಲ್ಪಟ್ಟಿರ್ತಾರೆ. ಹಾಗಾದರೆ ಹುಡುಕಿ ವಾಕ್ಯನ ಓದಬೇಕು. ಎಲ್ಲೋ ಒಂದು ವಾಕ್ಯ ಓದ್ಬಿಟ್ಟು ಇದು ಮಾತ್ರ ಅಂದ್ಕೊಂಡಿರಬಾರ್ದು. ವಾಕ್ಯನ ಹುಡುಕಿ ಓದಬೇಕು. ಒಂದು ವಾಕ್ಯ ನಿಮ್ಗೆ ಅರ್ಥವಾಗದೆ ಹೋದರೆ ಆ ವಾಕ್ಯದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಮತ್ತೊಂದು ಸ್ಥಳದಲ್ಲಿ ದೇವರು ಅದರದೇ ಆದಂಥ ಅರ್ಥವನ್ನು ಅಲ್ಲಿ ಬರೆದಿಟ್ಟಿರ್ತಾರೆ. ಅದನ್ನು ಹುಡುಕಿ ಓದುವಾಗ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ದೇವರ ವಾಕ್ಯವನ್ನು 7 ರೀತಿ ಓದುವುದು. 1ನೇದಾಗಿ ಪ್ರತಿದಿನ ಓದಬೇಕು. 2ನೇದಾಗಿ ಕ್ರಮವಾಗಿ ಓದಬೇಕು. 3ನೇದಾಗಿ ಪ್ರಾರ್ಥನಾಪೂರ್ವಕವಾಗಿ ಓದಬೇಕು. 4ನೇದಾಗಿ ನಾವು ನೋಡ್ಬೋದು ಧ್ಯಾನಪೂರ್ವಕವಾಗಿ ಓದಬೇಕು. 5ನೇದಾಗಿ ಆಸೆಯಿಂದ ಓದಬೇಕು. 6ನೇದಾಗಿ ಆಸಕ್ತಿಯಿಂದ ಓದಬೇಕು. 7ನೇದಾಗಿ ಹುಡುಕಿ ಓದಬೇಕು. ಹೀಗೆ ಓದುವುದಾಗಾದರೆ ನಮ್ಮ ಜೀವಿತದಲ್ಲಿ ಸತ್ಯವೇದವನ್ನು ಹೆಚ್ಚು ಓದಲಿಕ್ಕೂ ಸತ್ಯವೇದನ ಹೆಚ್ಚು ಸಾರಿ ಓದಲಿಕ್ಕೆ ನಮಗೆ ಸಹಾಯವಾಗ್ತದೆ. ಈ ರೀತಿಯಾಗಿ ಓದಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು 7 ರೀತಿ ಓದುವುದು ಹೇಗೆ ಅನ್ನೋದರ ಕುರಿತು ನಾವು ಈ ದಿನ ಕಲಿತಿದ್ದೇವೆ. ಆ ಕಲಿತಿರುವ ವಿಷಯವನ್ನು ದೇವರ ಕ್ರಮವಾಗಿ ಅನುಸರಿಸಲಿಕ್ಕೆ ಪ್ರತಿದಿನ ನಿನ್ನ ವಾಕ್ಯವನ್ನು ಕ್ರಮವಾಗಿ, ನಿನ್ನ ವಾಕ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ, ನಿನ್ನ ವಾಕ್ಯವನ್ನು ಧ್ಯಾನಪೂರ್ವಕವಾಗಿ, ನಿನ್ನ ವಾಕ್ಯನ ಆಸಕ್ತಿಯಿಂದ, ನಿನ್ನ ವಾಕ್ಯವನ್ನು ಆಸಕ್ತಿಯಿಂದ ನಿನ್ನ ವಾಕ್ಯವನ್ನು
ಹುಡುಕುತ್ತಾ ನಿನ್ನ ವಾಕ್ಯವನ್ನು ಓದಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ ಈ ವಾಕ್ಯಗಳನ್ನು ಈ ರೀತಿಯಾಗಿ ಕ್ರಮವಾಗಿ ಓದಲಿಕ್ಕೆ ನಮಗೆ ಕೃಪೆ ಕೊಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಅವರು ಕೂಡ ಕ್ರಮವಾಗಿ ವಾಕ್ಯವನ್ನು ಓದುವಂಥವರಾಗಲಿ. ಹಾಗೆ ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳು ರಾಮನಗರದಲ್ಲಿ ನಡೆಯುವಂಥ ಬಿಡುಗಡೆ ಕೂಟಕ್ಕೆ ನೀವು ಭಾಗಿಯಾಗಬೇಕಾದಲ್ಲಿ ಅದೇ ನಂಬರನ್ನು ನೀವು ಸಂಪರ್ಕಿಸುವುದಾದರೆ ನೀವು ನಮ್ಮೊಂದಿಗೆ ಭಾಗಿಯಾಗಬಹುದು. ಆ ಕೂಟದಲ್ಲಿ ಅನೇಕರಿಗಾಗಿ ಪ್ರಾರ್ಥಿಸುವಂಥ ಒಂದು ಕೂಟವಾಗಿರುತ್ತದೆ. ನೀವು ಭಾಗಿಯಾಗಿ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಅನೇಕ ಅದ್ಭುತಗಳನ್ನು ದೇವರು ಆ ಕೂಟದಲ್ಲಿ ಮಾಡುವವರಾಗಿರ್ತಾರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್ ಆಮೇನ್.